ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಹಣ ಕೊನೆಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಬಿಡುಗಡೆಯಾಗಿದೆ. ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಹಣ ಬಿಡುಗಡೆ ಆಗಿದೆ, ಗೃಹಲಕ್ಷ್ಮಿ ಹಣ. ಸೊ ನಾನು ವಿಡಿಯೋ ಮಾಡಿದ್ದೆ, ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಇವತ್ತು ಮಾಡ್ತಾ ಇದ್ದೀನಿ. ಹಬ್ಬದ ದಿನವೇ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿದೆ. 21 ಮತ್ತು 22ನೇ ಕಂತಿನ 2 ಕಂತು ಬಿಡುಗಡೆ ಆಗಿದೆಯಾ ಅಥವಾ 1 ಕಂತು ಹಣ ಬಿಡುಗಡೆ ಆಗಿದೆಯಾ ವಿತ್ ಪ್ರೂಫ್ ಸಮೇತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನಾನು. ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಎನಿ ಅಪ್ಡೇಟ್ ಆಗ್ತಾ ಇರುತ್ತೆ ನಿಮಗೆ. ನಾನು ಯಾವ ವಿಡಿಯೋ ಹಾಕಿದ್ರೂ ನಿಮಗೆ ಅಪ್ಡೇಟ್ ಆಗ್ತಾನೇ ಇರುತ್ತೆ. ಸೊ ಹಾಗಾಗಿ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಕಿ ಕಂತುಗಳಲ್ಲಿ ಸರ್ಕಾರ 1 ಕಂತನ್ನಾದರೂ ಬಿಡುಗಡೆ ಮಾಡಲಿ ಅಂತ ನಿರಂತರವಾಗಿ ಹೇಳ್ತಾನೆ ಬರ್ತಾ ಇದ್ವಿ. ಕೊನೆಗೂ ಕೂಡ 1 ಕಂತು ಹಣ ಬಿಡುಗಡೆ ಆಗಿದೆ. ಅದು 21ನೇ ಕಂತಿನ ಹಣ, 1 ಕಂತು ಹಣ. ಹಾಗಾಗಿ ಇದೊಂದು ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು. ಸರ್ಕಾರ ಇವತ್ತು ಹೇಳಿದಂತೆ ಪತ್ರಿಕಾ ವರದಿಯಲ್ಲಿ ಕೂಡ ಇನ್ನು 2-3 ದಿನದಲ್ಲಿ ಹಣ ಬಿಡುಗಡೆ ಆಗಿದೆ ಅಂತ ಮಾಹಿತಿ ಬಂದಿತ್ತು. 21 ಕಂತು ಮಾತ್ರ ಹಣ ಬಿಡುಗಡೆ ಆಗಿದೆ. ಈ ಪ್ರೂಫ್ನ ನಾನು ಲಾಸ್ಟಲ್ಲಿ ಟ್ಯಾಗ್ ಮಾಡಿರ್ತೀನಿ. ಅಟ್ಲೀಸ್ಟ್ ಬಾಕಿ ಕಂತುಗಳು ಸರ್ಕಾರ ಆದಷ್ಟು ಬೇಗ ಸರ್ಕಾರ ಬಿಡುಗಡೆ ಮಾಡಬೇಕಾಗಿದೆ. ಈಗ ಏಪ್ರಿಲ್ ಕಂತಿನ ಹಣ, 1 ತಿಂಗಳ ಕಂತಿನ ಹಣ ಈಗ ಬಿಡುಗಡೆ ಶುರುವಾಗಿದೆ. ಯಾವ್ಯಾವ ಜಿಲ್ಲೆಗೆ ಬಿಡುಗಡೆ ಶುರುವಾಗಿದೆ, ಮೊದಲ ಹಂತದಲ್ಲಿ ಯಾವ್ಯಾವ ಜಿಲ್ಲೆಗೆ ಜಮಾ ಆಗಿದೆ ಅಂತ ನೋಡೋದಕ್ಕೆ ಹೋದರೆ ನಮಗೆ ಪ್ರೂಫ್ ಬಂದಿರೋ ಪ್ರಕಾರ ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ, ಬೆಂಗಳೂರು ಜಿಲ್ಲೆಗಳಿಂದ ಹಣ ಜಮಾ ಆಗಲಿಕ್ಕೆ ಶುರುವಾಗಿದೆ. ಬೆಂಗಳೂರು ಜಿಲ್ಲೆಗಳನ್ನು ಹೊರತುಪಡಿಸಿ ಅಕ್ಕಪಕ್ಕ ಏನು ನಾರ್ತ್, ಸೌತು, ಬೆಂಗಳೂರು ಸಿಟಿ ಈ ಜಿಲ್ಲೆಗಳನ್ನು ಹೊರತುಪಡಿಸಿ ಬೇರೆ ಮತ್ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೀಟಾಗಿ ಚೆಕ್ ಮಾಡಿ ಕ್ಲೀನಾಗಿ ನಿಮಗೆ ಅಪ್ಡೇಟ್ ಮಾಡಿಕೊಡ್ತೇನೆ. ಸದ್ಯಕ್ಕಂತೂ ಖುಷಿ ವಿಚಾರ. ಇನ್ನು ಮುಂದೆ ಹಬ್ಬಗಳು ಬರ್ತಾ ಹೋಗ್ತವೆ. ಇದೇ ರೀತಿ ಗೃಹಲಕ್ಷ್ಮಿಯ ಬಾಕಿ ಕಂತು ಹಣ ಆದಷ್ಟು ಬೇಗ ಈ ಆಗಸ್ಟ್ ತಿಂಗಳಲ್ಲಿ 2-3 ಕಂತಿನ ಹಣ ಬಿಡುಗಡೆ ಮಾಡಲಿ ಅಂತ ಸರ್ಕಾರ ರಿಕ್ವೆಸ್ಟ್ ಮಾಡ್ತೀನಿ. ಕೊನೆಗೂ ಕೂಡ ಕೆಲವೇ ದಿನಗಳಲ್ಲಿ ನಿಮ್ಮೆಲ್ಲರ ಖಾತೆಗೆ ಕೂಡ ಹಣ ಜಮಾ ಆಗುತ್ತೆ. ಟಿ ಮುಖಾಂತರದಿಂದ ಹಣ ಜಮಾ ಆಗ್ತಿರೋದ್ರಿಂದ ಹಂತವಾಗಿ ಹಣ ಜಮಾ ಆಗ್ತಿರೋದು, ಒಂದೇ ಸಾರಿ ಹಣ ಬರೋದಿಲ್ಲ. ಅಟ್ಲೀಸ್ಟ್ 8-10 ದಿನ ಸಮಯ ಬೇಕಾಗುತ್ತೆ. ಡೀಟೇಲ್ ಇನ್ಫಾರ್ಮೇಷನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನಾನು. ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ನಾನು ಯಾವುದೇ ವಿಡಿಯೋದು ನೋಟಿಫಿಕೇಷನ್ ಅಪ್ಡೇಟ್ ಇದ್ದರೆ ನಾನು ಈ ವಿಡಿಯೋದಲ್ಲಿ ಈ ಚಾನಲ್ನಲ್ಲಿ ಹಾಕ್ತಾ ಇರ್ತೀನಿ. ನಿಮಗೆ ಆವಾಗ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿ ಹಣ ಬೆಂಗಳೂರಿಗೆ ಜಿಲ್ಲೆಗಳಿಗೆ ಬಂದಿದೆ ಅಂತ ಪ್ರೂಫ್ ಹಾಕ್ತೀನಿ ಅಂತ ಹೇಳಿದ್ದೆ ಅಲ್ವಾ ಲಾಸ್ಟಿಗೆ, ಇವಾಗ ಹಾಕಿದ್ದೀನಿ ನೋಡಿ.